ಒಟ್ಟಾರೆ ಇದೊಂಥರ ದ್ರೋಹ, ಪಕ್ಷದ ದ್ರೋಹ, ತಾಯಿ ದ್ರೋಹ ಮಾಡಿದಂಥವ್ರಿಗೆ ಯಾರು ಕೂಡ ಆ ಕ್ಷೇತ್ರದ ಜನ ಕ್ಷಮಿಸಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಸರ್, ನಿಮ್ಮ ಸಂಪರ್ಕದಲ್ಲಿ ಎಸ್ ಟಿ ಸೋಮಶೇಖರ್ ಇದ್ರೆ ಇವತ್ತು ಬೆಳಗ್ಗೆವರೆಗೂ ನೆನ್ನೆ ಅವರು ನಾನು ಫೋನ್ ಮಾಡಿಲ್ಲ, ಅವರೇ ಫೋನ್ ಮಾಡಿದ್ರು. ಏನು ಹೇಳಿದ್ರು ಸರ್? ಫೋನ್ ಮಾಡಿ ನಾನು ಯಾವುದೇ ಪಾರ್ಟಿಗೆ ದ್ರೋಹ ಬಗೆಯಲ್ಲ, ತಾಯಿಗೆ ದ್ರೋಹ ಬಗ್ದಂಗೆ ಮೊನ್ನೆ ತಾನೇ ಎಲೆಕ್ಟ್ ಮಾಡಿದ್ದಾರೆ 9 ತಿಂಗಳಿಂದ, ನಾನು ಹಂಗೆಲ್ಲ ಮಾಡಲ್ಲ ಅಂತಾನೆ ಹೇಳಿದ್ರು. ಮತ್ತೆ ಪ್ರತಿ ಸರಿನೂ ಕೂಡ ಇವಾಗೇ ಅಂತಲ್ಲ, ಈಗ ಯಾಕಂದ್ರೆ ಕಳೆದ 4 ತಿಂಗಳಿಂದನೂ ಅವರು ಸೋಮಶೇಖರ್ ದಿನ ಸೋಮಶೇಖರ್ ಅವರು ದಿನ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಓಡಾಡೋದು, ಸಿದ್ದರಾಮಯ್ಯನ ಜೊತೆ ಓಡಾಡೋ, ಅವಾಗೇ ಮಾಧ್ಯಮದಲ್ಲಿ 4 ತಿಂಗಳಿಂದ ಅವರು ಪಕ್ಷದ ಹೊರಗಡೆ ಕಾಲಿಟ್ಟಿದ್ದಾರೆ ಅನ್ನೋದು ಎಲ್ಲ ಜಗಜ್ಜಾಹಿರಾತ ಆಯಿತು. ಆದರೆ ಈ ಥರ ಪಕ್ಷಕ್ಕೆ ದ್ರೋಹ ಬಗೆತಾರೆ, ಅಡ್ಡ ಮತದಾನ ಮಾಡ್ತಾರೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಇದು ಒಂಥರ ಪಾರ್ಟಿಗೆ ದ್ರೋಹ ಬಗ್ದಂಗೆ, ಜನ ಅವ್ರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಎಚ್ಚರಿಕೆ ಕೊಡ್ತೀರಾ ಸರ್ ಎಸ್ ಟಿ ಸೋಮಶೇಖರ್ ಅವರಿಗೆ? ಕಾನೂನು ರೀತಿ ಈಗ ಕ್ರಮ ತೆಗೆದುಕೊಳ್ಳೋಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀನಿ. ನಾನು ಹೇಳ್ದಲ್ಲ, ಪ್ರಕಾಶ್ ಕಲರ್ ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಎಕರೆಗೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೆಲಸ ಮಾಡೋರಿಗೆ ಜನನೂ ಕೂಡ ತಿರಸ್ಕಾರ ಮಾಡಬೇಕು. ಸರ್, ಎಲ್ಲ ಒಂದ್ ಕಡೆ ಪಕ್ಷ ಬಿಡ್ತಾರೆ, ಇವತ್ತು ಸಂಜೆ ಒಳಗೆ ರಾಜೀನಾಮೆ ಕೊಡ್ತಾರೆ ಅಂತ ಇದೆ. ಅವರು ಆ ಥರ ಅವ್ರಿಗೆ ಪ್ರಾಬ್ಲಮ್ ಇದ್ದರೆ ಹಿಂದೆನೇ ರಾಜೀನಾಮೆ ಕೊಟ್ಟು, ಈಗ ಜಗದೀಶ್ ಶೆಟ್ಟರ್ ಅವರು ನಮ್ಮ MLC ಆಗಿದ್ದರು, ಅವರು ರಾಜೀನಾಮೆ ಕೊಟ್ಟು ಆಮೇಲೆ BJPಯನ್ನು ಸೇರಿದ್ರು. ಇವರು ಅಷ್ಟೇ ರಾಜೀನಾಮೆ ಕೊಟ್ಟು ಆಮೇಲೆ ವೋಟ್ ಮಾಡ್ಬೋದಾಗಿತ್ತು. ಅವಾಗ ಜನ ತೀರ್ಮಾನ ಮಾಡೋರು. ಕಾನೂನು ಪ್ರಕಾರನೂ ಈಗ ಟರ್ಮಿನೇಟ್ ಮಾಡಿದ್ರೆ ಈ ಅವಧಿಗೆ ಮಾತ್ರ ಟರ್ಮಿನೇಟ್ ಮಾಡ್ಬೋದು, ರಾಜೀನಾಮೆ ಕೊಟ್ಟರೆ ಮುಗಿದೋಗುತ್ತಲ್ಲ ಸರ್ ಅವರು. ನೋಡೋಣ, ಅವ್ರ ನಿಲುವನ್ನು ನಾವು ಹೇಳಕ್ಕೆ, ಇವಾಗ ಪಕ್ಷಕ್ಕೆ ದ್ರೋಹ ಬಗ್ದವ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ಅಲ್ಲ, ಕಾನೂನು ಪ್ರಕಾರ ನೀವು ಕಾನೂನು ಏನಾಯ್ತು ಚರ್ಚೆ ಮಾಡ್ತಾ ಇದ್ದೀರಿ. ಟರ್ಮಿನೇಟ್ ಮಾಡಿದ್ರು ಕೂಡ ಈ ಅವಧಿಗೆ ಅಂತ ಹೇಳ್ತಾರೆ, ರಾಜೀನಾಮೆ ಕೊಟ್ಟರೆ ಆ ಅವಧಿ ಮುಕ್ತಾಯ ಆಗುತ್ತೆ, ಮತ್ತೆ ಎಲೆಕ್ಷನ್. ನೋಡೋಣ, ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀರಿ. ಈಗ ಸದ್ಯಕ್ಕೆ ಇನ್ನೂ ಹೆಬ್ಬಾರ್ ಅವ್ರದ್ದು ಏನು ಅಂತ ಗೊತ್ತಿಲ್ಲ, ಅವರು ಏನು ಕ್ರಮ ತೆಗೆದುಕೊಳ್ತಾರೋ ನೋಡಿ ಇವೆರಡೂ ಸೇರಿದಂತೆ ನಾವು ಪಾರ್ಟಿಯ ನಿಲುವನ್ನು ಸರ್, ನಿಮ್ಮ ಪಕ್ಷದಿಂದ ಈಗ ಕ್ರಾಸ್ ವೋಟ್ ಆಗಿದೆ ಸರ್. ಓಕೆ, ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ. ಈಗ ನಮ್ಮ ಮತದಾನ ಕೇಂದ್ರದಲ್ಲಿ ನಮ್ಮ BJPಯ ಶಾಸಕರಿಗೆ ಸುಮಾರು 47 ವೋಟನ್ನು ಹಾಕುವಂಥದ್ದಕ್ಕೆ ನಾವು ವಿಪ್ಪನ್ನು ಕೊಟ್ಟಿದ್ರಿ. 47 ಜನನು ನಮ್ಮ BJP ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದೇ ರೀತಿ ಎಸ್ ಟಿ ಸೋಮಶೇಖರ್ ಮತ್ತು ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವ್ರಿಗೂ ಸಹ ನಿನ್ನೆ ವಿಪ್ಪನ್ನು ಜಾರಿಗೆ ಮಾಡಿದ್ದೀರಿ. ಅವರ PA ಮೊಬೈಲ್ಗೂ ನಾವು SMS ಮಾಡಿದ್ದೀರಿ. ಅವರ ಮನೆ ಹತ್ರನೂ ಕೂಡ ಎಸ್ ಟಿ ಸೋಮಶೇಖರ್ ಮನೆ ಹತ್ರನೂ ಕೂಡ ನಮ್ಮ ಸೆಕ್ರೆಟ್ರಿ ತಗೊಂಡೋಗಿ ವಿಪ್ಪನ್ನು ಜಾರಿಗೆ ಮಾಡಿದ್ದಾರೆ. ಹೆಬ್ಬಾರ್ ಅವರ LH ರೂಮ್ಗೂ ಕೂಡ ಅಂಟಿಸಿದಿರಿ, ಅವರ ಮೊಬೈಲ್ಗೂ ಕೂಡ SMS ಹಾಕಿದಿರಿ. ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ, ಕಳೆದ ಒಂದು ವಾರದಿಂದನೂ ಕೂಡ ನಿರಂತರವಾಗಿ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್